ಯೂಟ್ಯೂಬ್ ಚಾನಲ್ ಕೇಳು ಮಾತಾಡು. ಹಾಯ್ ಹಲೋ ಸಿರಿ ಪಿ ಎಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಆಲ್ರೆಡಿ ನಮ್ಮ ಸಿರಿ ಎಲ್ಲರಿಗೂ ವೆಲ್ಕಮ್ ಮಾಡಿ ಆರಾಮದಿರಿ ಅಂತ ಕೇಳ್ಯಾಳ್ರಿ. ಲೇಟ್ ಮಾಡೋದು ಬೇಡ, ಮಟನ್ ರೆಸಿಪಿ ನೋಡೋಣ ಬರ್ರಿ ಹೆಂಗೆ ಮಾಡೋದು ಏನು ಅನ್ನೋದು ಈ ಬ್ಲಾಗ್ ಒಳಗೆ. ಫಸ್ಟಿಗೆ ಶುಂಠಿ ಕೊತ್ತಂಬರಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿ ಇಟ್ಕೋಬೇಕ್ರಿ. ಸ್ವಲ್ಪ ಶುಂಠಿ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ, ಇದೆಲ್ಲನೂ ಹಾಕಿ ಮಿಕ್ಸಿ ಮಾಡಿ ಪೇಸ್ಟ್ ಮಾಡಿ ರೆಡಿ ಇಟ್ಕೋಬೇಕು. ಆಮೇಲೆ ಚಿಕ್ಕದಾಗಿ ಮಟನ್ನ ಈ ಥರ ಕಟ್ ಮಾಡಿ ಇಟ್ಕೊಂಡು ಕ್ಲೀನಾಗಿ ತೊಳ್ಕೊಬೇಕ್ರಿ. ಕ್ಲೀನಾಗಿ ತೊಳೆಯೋದು ಮೇನ್ ಇರೋದು. ಇದನ್ನು ಮಟನ್ ನಾವು ಮೊದಲಿಗೆ ಸಾರಿಗೆ ಬೇರೆ ಪಲ್ಯಕ್ಕೆ ಬೇರೆ ಹಿಂಗೆ ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತೇವೆ ರೀ. ನೋಡಿ ಈ ಥರ ಇದು ಸಾರು ಒಳಗೆ ಎಲ್ಬು ಆಮೇಲೆ ನೆಣ ಇದೆಲ್ಲ ಹಾಕ್ತೀವಿ. ಏನು ತೊಳೆದು ಇಟ್ಕೊಂಡಿರ್ತೀವಲ್ಲ ಅದಕ್ಕೊಂದು ಸ್ವಲ್ಪ ಉಪ್ಪು, ಆಮೇಲೆ ಒಂದಿಷ್ಟು ಅರಿಶಿಣ ಪುಡಿ ಎರಡಕ್ಕೂ ಹಾಕ್ಬೇಕು. ಅರಿಶಿಣ ಪುಡಿ ಆಮೇಲೆ ಉಪ್ಪು ಹಾಕಾದ್ಮೇಲೆ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಈರುಳ್ಳಿ ತೊಗೋಬೇಕ್ರಿ. ಒಂದು 2 ಈರುಳ್ಳಿ, ಮೀಡಿಯಮ್ ಸೈಜ್ ಒಂದು ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಹಸಿ ಅಲ್ಲ ನೋಡಿ ತೊಗೊಳ್ರಿ. ಈಗ ಮೊದಲು ಹಾಕಿರ್ತೀವಿ ನಾವು ಎಲ್ಲ, ಈಗ ಸ್ವಲ್ಪ ತೊಗೊಳ್ರಿ. ಸ್ವಲ್ಪ ಕೊತ್ತಂಬರಿ, ಹಸಿ ಹೋಗೋ ಥರ ಎಲ್ಲನೂ ಹುರ್ಕೊಳ್ರಿ ಅದನ್ನು ಫಸ್ಟಿಗೆ. ಆಮೇಲೆ ಟೊಮೊಟೊ ಹಣ್ಣು, ಒಂದು 4 ಟೊಮೊಟೊ ಹಣ್ಣು ತೊಗೋಬೇಕ್ರಿ. 2 ಕಿಲೋ ಮಟನಿಗೆ ಒಂದು 4 ಟೊಮೊಟೊ ಹಣ್ಣು, ಮೀಡಿಯಮ್ ಸೈಜಿನ ಒಂದು 4 ಟೊಮೊಟೊ ಹಣ್ಣು ತೊಗೊಂಡು ಕಟ್ ಮಾಡಿ ಇಟ್ಕೋಬೇಕು. ಈ ಥರ ಎಲ್ಲ ಹುರ್ಕೋಬೇಕ್ರಿ. 2ರಿಂದ 3 ಏಲಕ್ಕಿ, ಆಮೇಲೆ ಒಂದಿಷ್ಟು ಲವಂಗ. ಏಲಕ್ಕಿ ಲವಂಗ ಮಟನಿಗೆ ಭಾಳ ಟೇಸ್ಟ್ ಕೊಡ್ತೈತ್ರಿ, ಇದೇ ಮೇನ್ ಇರೋದು, ಅದನ್ನ ಹಾಕಲೇಬೇಕು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಖಾರ ಹಾಕ್ಬೇಕ್ರಿ. ಖಾರ ಹಾಕಿ ಆಮೇಲೆ ಮತ್ತೊಂದು ಸ್ವಲ್ಪ ಹುರ್ಕೊಂಡು ಗ್ಯಾಸ್ ಆಫ್ ಮಾಡಿಬಿಟ್ರೆ ಮುಗೀತು. ನೋಡಿರಿ, ಇದು ಸಾರಿಂದ ಮಟನ್ ಈ ಥರ ಕುದ್ದೈತಿ. ಅದಕ್ಕೆ ಮತ್ತೆ ಖಾರ ಹಾಕ್ಬೇಕು. ಕೊಬ್ಬರಿ ಆಮೇಲೆ ಈಗ ಟಮಾಟೆ ಹಣ್ಣು ಅದೆಲ್ಲ ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನ ಈ ಥರ ಮಿಕ್ಸಿ ಮಾಡಿ ಇಟ್ಕೊಂಡೇವ್ರಿ. ಈಗ ಸಾರಿಗೆ ಹಾಕ್ಬೇಕು ಅದನ್ನು. ನಮ್ಮ ಕಡೆಗೆಲ್ಲ ಸಾರು ಬೇಕಾರಿ. ಈಗ ಅದು ಗ್ರೇವಿ ಟೈಪ್ ಅಂದ್ರೆ ನಡೆಯಂಗಿಲ್ಲ, ತಿಳಿ ಸಾರು ಟೈಪು ಇರಲೇಬೇಕು. ಸಾರು ರೆಡಿ ಆಯ್ತು. ಈಗ ಗ್ರೇವಿ ಮಾಡೋದು. ಗ್ರೇವಿಗೆ ಅದೇನು ನಾವು ತಿರುವಿಟ್ಕೊಂಡಿರ್ತೀವಲ್ಲ ಕೊಬ್ಬರಿ ಟೊಮೆಟೊ ಎಣ್ಣೆಯಿಂದ ಅದನ್ನೊಂದು ಸ್ವಲ್ಪ ಹಾಕ್ಬೇಕು. ಹಾಕಿ ಅದನ್ನು ಒಂದು 2ರಿಂದ 5 ನಿಮಿಷ ಮತ್ತೊಂದು ಸರಿ ಕುದಿಸ್ರಿ, ಅಂದರೆ ಮಸಾಲೆ ಅದೆಲ್ಲ ಕರೆಕ್ಟ್ ಆಗ್ಬೇಕು. ಈಗ ಕುದಿಸಿದ್ದಾದ್ಮೇಲೆ ಈ ಥರ ಕಾಣಿಸ್ತೈತೆ ನೋಡಿರಿ ರೆಡಿ ಆಗೈತಿ ಮಟನ್ ಸಾರು, ಆಮೇಲೆ ಮಟನ್ ಗ್ರೇವಿ, ಬಿಸಿ ಜೋಳದ ರೊಟ್ಟಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.